ತುಂಬ ಎಂಜಾಯ್ ಮಾಡಿದ್ದು ಯಾವ ಮೂವಿ ನೀವು ನೀವೇ ಅಭಿನಯಿಸಿರೋ ನೀವೇ ಆ್ಯಕ್ಟ್ ಮಾಡಿರುವಂಥ ಒಂದು ಮೂವಿ ನಾನು ಥಿಯೇಟ್ರಲ್ಲಿ ಹೋದಾಗ ಫ್ಯಾಮಿಲಿ ಜೊತೆನೂ ಹೋಗಿರಬಹುದು ತುಂಬ ಎಂಜಾಯ್ ಮಾಡಿದೆ ಮೂವಿ ನಾನು ಮೂವಿ ತುಂಬ ಎಂಜಾಯ್ ಮಾಡಿದ್ದೆ. ಚಂದ್ರಲೇಖ ಎಂಜಾಯ್ ಮಾಡಿದೆ ನಾನು. ಚಂದ್ರಲೇಖ ಅದೇನು ದೆವ್ವನಾ ನೀವು ಭೂತ? ಸೊ ಇಟ್ ವಾಸ್ ಬಿಕಾಸ್ ಅದರ ಹಿಂದೆ ತುಂಬ ಎಫರ್ಟ್ ಕೂಡ ಇತ್ತು. ಓಕೆ. ಸೊ ಆ ಎಫರ್ಟ್ನ ಕಾಮಿಡಿಯಲ್ಲಿ ಟ್ರಾನ್ಸ್ಫಾರ್ಮ್ ಆಗಿ ನೋಡೋಕ್ಕೆ ನನಗೆ ಇಷ್ಟ ಆಯಿತು. ಏನು ಮಾಡಿ ಒಂದು ಸೀನ್ ಹಾಗೆ ಮಾಡಿ ತೋರಿಸಿ ಆಗಲ್ವಾ? ಅದೆಲ್ಲ ಬರೀ 70mm ಸ್ಕ್ರೀನ್. ಓಕೆ. ಆಮೇಲೆ ತಾರಕ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ತಾರಕಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇತ್ತು. ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ಪರ್ಫಾರ್ಮೆನ್ಸಸ್. ಅದು ತುಂಬ ಇಷ್ಟ. ಅವನೇ ಶ್ರೀಮನ್ನಾರಾಯಣ ನನಗೆ ತುಂಬಾ ಇಷ್ಟ ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಇನ್ ದ್ಯಾಟ್ ಫಿಲ್ಮ್. ವಿ ಶಾರ್ಟ್ ಫಾರ್ ಮೆನಿ ನಂಬರ್ ಆಫ್ ಡೇಸ್. ಆ ಕ್ಯಾರೆಕ್ಟರ್ ಇಡೀ ಸೆಟ್ ನನಗೆ ಕ್ಯಾರೆಕ್ಟರ್ ಹೆಸರು ಇಂದ ಕರೀತಾ ಇದ್ರು. ಸೊ ಐ ರಿಯಲಿ ಎಂಜಾಯ್ಡ್. ಯಾ. ರಕ್ಷಿತ್ ಫಿಲ್ಮ್ ಮೇಕಿಂಗ್ ಎಲ್ಲ ಹೇಗಿರುತ್ತೆ ಮೇಡಮ್? ರಕ್ಷಿತ್ ಜೊತೆ ಸೆಟ್ಟಲ್ಲಿ ಇದ್ದಾಗ ಸೂಪರ್ ಆಗಿರುತ್ತೆ. ಐ ಥಿಂಕ್ ಅದ್ರ ಡೈರೆಕ್ಟರ್ ಬೇರೆ ಇದ್ರು ಕೂಡ ರಕ್ಷಿತ್ ಇನ್ವಾಲ್ವ್ಮೆಂಟ್ ಎಲ್ಲ ಹೇಗಿರುತ್ತೆ? ಇನ್ವಾಲ್ವ್ಮೆಂಟ್ ಇರುತ್ತೆ ಆ್ಯಂಡ್ he involves only as much as required, which is a very good thing. And our cinemadalli he's one of those few actors where I see team effort. He takes the team and he lifts them up. So that's a very 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 important quality to have. ಸ್ವಲ್ಪ ಜನ ಆ ಥರ ಟೀಮ್ ಎಫರ್ಟ್ನ ದೇ ಡೋಂಟ್ ಫೋಕಸ್ ಆನ್ ದ್ಯಾಟ್, ದೇ ಫೋಕಸ್ ಆನ್ ದೇರ್ ಪಾರ್ಟ್. ಬಟ್ ರಕ್ಷಿತ್ ಮೇಕ್ ಶ್ಯೂರ್ ಎವ್ರಿ ಒನ್ ಹ್ಯಾಸ್ their own place on the set, on the screen and off the screen, which is a very good quality. Yeah. Okay. ನೆಕ್ಸ್ಟ್ ಏನು ಗೋಲ್ ಇದೆ ಈ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿ ಒಳಗಡೆ? ಶಾನ್ವಿ ಏನಾದರೂ ಗೋಲ್ ಇದೆಯಾ? ನಾನು ಗೋಲ್ ಎಲ್ಲ ಮಾಡಲ್ಲ ಬಿಕಾಸ್ ಒನ್ಸ್ ಐ ಸೆಟ್ ದ ಗೋಲ್ ಐ ನೆವರ್ ಡೂ ಇಟ್. ಬಟ್ ಅದರ್ವೈಸ್ ನಾನು ಸ್ವಲ್ಪ ಸೆಲ್ಫ್ ಮೋಟಿವೇಟೆಡ್ ಇದ್ದೀನಿ. ಲೈಕ್ ಏನಾದರೂ ಮಾಡಬೇಕಾದ್ರೆ ಐ ಡೂ ಇಟ್. ಫಾರ್ ದ್ಯಾಟ್ ಐ ಡೋಂಟ್ ನೀಡ್ ಟು ಸೆಟ್ ದಿವಾಲಿ ಟು ದಿವಾಲಿ, ನ್ಯೂ ಇಯರ್ ಟು ನ್ಯೂ ಇಯರ್ ಗೋಲ್ ಆ ಥರ ಮಾಡೋಕ್ಕಿಲ್ಲ. ಬಟ್ ಯಾ, ಈ ದಿವಾಲಿಯಿಂದ ನೆಕ್ಸ್ಟ್ ದಿವಾಲಿವರೆಗೂ ಮೇ ಬಿ ಐ ಕ್ಯಾನ್ ಕಮ್ ಫಾರ್ ಒನ್ ಮೋರ್ ಇಂಟರ್ವ್ಯೂ ಹಿಯರ್ ಫಾರ್ ಅ ಫಿಲ್ಮ್. That can be my next goal, to come to TV5 office and give one more interview. ಕ್ರಿಕೆಟಲ್ಲಿ ಆಡ್ತೀರಂತೆ ನೀವು? ಕ್ರಿಕೆಟಲ್ಲಿ ಎಲ್ಲೋ ಮೊನ್ನೆ ನೋಡಿದೆ. ಕ್ರಿಕೆಟಲ್ಲಿ ಕ್ರಿಕೆಟ್ ಫನ್ಗೋಸ್ಕರ ಎಂಜಾಯ್ ಮಾಡೋಕ್ಕೆ ಅಷ್ಟೇ. I enjoy sports. I was into athletics before in my school. So sports, gym, workout, martial arts, horse riding ಅದೆಲ್ಲ ನನಗೆ ಇಷ್ಟ. ಓಕೆ. ಮಾಡ್ತಾ ಇರ್ತೀನಿ. ಅಥ್ಲೆಟಿಕ್ಸ್ ಅಲ್ಲಿ ಯಾವುದರಲ್ಲಿ ನೀವು ಚಾಂಪಿಯನ್? ಹರ್ಡಲ್ಸ್. 110 okay. meters hurdles, 100 meters race, 200 meter relay. ಯಾವತ್ತಾದ್ರೂ ಅನಿಸ್ತಾ ಅದನ್ನು ಕೆರಿಯರ್ ಮಾಡ್ಕೋಬೇಕು ಅಂತ ಅನಿಸಿದ್ದು ಯಾವತ್ತಾದರೂ? ಆ್ಯಕ್ಚುಲಿ ಸ್ಕೂಲ್ ಟೈಮ್ ನಾನು ಅಲ್ಲಿ ವಾರಣಾಸಿ ಹತ್ರ ಒಂದು ಜಾಗ ಇದೆ, ಅಲ್ಲಿ ನಾನು ಸ್ಕೂಲಿಂಗ್ ಆಯಿತು. ಬಟ್ ಒಂದ್ಸಲ ಬಾಂಬೆ ಶಿಫ್ಟ್ ಆದರೆ ಅದೆಲ್ಲ ಸೀನ್ ಚೇಂಜ್ ಆಯಿತು, ಲೈಫ್ ಚೇಂಜ್ ಆಯಿತು ಸಡನ್ಲಿ. ಸೊ ಅದನ್ನು ಕರಿಯರ್ ಮಾಡೋಕ್ಕೆ ಆಗಿಲ್ಲ. ಬಟ್ ಐ ವುಡ್ ಹ್ಯಾವ್ ಲವ್ ಟು ಮೇಕ್ ದ್ಯಾಟ್ ಮೈ ಕರಿಯರ್. ನಥಿಂಗ್ ಲೈಕ್ ಸ್ಪೋರ್ಟ್ಸ್ ಇನ್ ಸಿನಿಮಾ. ತುಂಬ ಮೂವಿ ಸ್ಪೋರ್ಟ್ಸ್ ಬೇಸ್ಡ್ ಬಂದು ಕೂಡ ತುಂಬ ಕ್ಲಿಕ್ ಆಯಿತು. ಐ ವುಡ್ ಲವ್ ಟು ಡೂ ದ್ಯಾಟ್. ತುಂಬ ಕ್ಲಿಕ್ ಆಯಿತು ಸ್ಪೋರ್ಟ್ಸ್ ಬೇಸ್ ಇಟ್ಕೊಂಡು. I would love to do that. 1 minute it will take it, but it should be with a good director because sports cinema ಎಲ್ಲ ಕರೆಕ್ಟ್ ಎಲ್ಲರದ್ದು ಕೈಯಲ್ಲಿ ಆಗಲ್ಲ. ಬಂದಿದೆ 2-3 ಮೂವೀಸ್ ಬಂದಿದೆ, ಬಟ್ ಐ ಕುಡ್ ನಾಟ್ ಟ್ರಸ್ಟ್ ದ ಡೈರೆಕ್ಟರ್ 100%. ಬಟ್ ಬಂದರೆ ಐ ವಿಲ್ ಗಿವ್ ಮೈ 100%. ಐ ಲೀವ್ ಆಲ್ ಅದರ್ ಫಿಲ್ಮ್ಸ್, ಐ ಡೂ ಓನ್ಲಿ ದಟ್ ಫಿಲ್ಮ್ ಆ್ಯಂಡ್ ಐ ವಿಲ್ ಡೂ ಇಟ್. ಓಕೆ. ಡ್ರೀಮ್ ರೋಲ್ ಥರನಾ? ಡ್ರೀಮ್ ರೋಲ್ ಥರ. ಯಾರು ಅದರಲ್ಲಿ ನಿಮ್ದು ಯಾವ್ದು ಆದರ್ಶ, ಯಾರ ಪಾತ್ರನ ನೀವು ಮಾಡಬೇಕು ಅಂತ ಅನ್ಸುತ್ತೆ ಅದರಲ್ಲಿ? ಇಂಥ ಸ್ಟೋರಿ ಬಂದರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಸ್ಪೋರ್ಟ್. ಐ ಲರ್ನ್ ದ ಸ್ಪೋರ್ಟ್ ಆ್ಯಂಡ್ ಐ ಡೂ ಇಟ್. ಓಕೆ. ಓದ್ತೀರಾ ಯಾರ್ದಾದ್ರ ಬಗ್ಗೆ ಲೈಫ್ ಸ್ಟೋರೀಸ್, ಹಿಸ್ಟ್ರಿ ಅಥವಾ ನಾವೆಲ್ ಓದುವಂಥವ್ರ ನೀವು? No, I don't honestly, I don't read about one person's history too much. But sports I look up to the discipline a lot. Discipline andre there's nothing more than a sportsman's discipline. So Virat, for example, like highly disciplined man, any sportsman. Okay. So anyone is good. Okay. ಆ ಸ್ಪೋರ್ಟ್ಸ್ ಡಿಸಿಪ್ಲಿನ್ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರೋದು ಅದು ಫುಡ್ ವಿಚಾರದಲ್ಲಿ, ಹ್ಯಾಬಿಟ್ ವಿಚಾರದಲ್ಲಿ ಏನಾದರೂ ಇದೆಯಾ? ಏನು ಫುಡ್ಡು ನಿಮ್ಮದು ಡಯಟ್ ಪ್ಲಾನ್ಸ್ ಏನಾದರೂ? ಅದು ಡಯಟ್ ಪ್ಲಾನ್ ಮನೆ ಊಟ ನನಗೆ ಇಷ್ಟ. ಮನೆಯಲ್ಲಿ ಮಾಡಿರೋದು ಊಟದಲ್ಲಿ
ಪೋರ್ಷನ್ ಆ್ಯಕ್ಚುಲಿ ಡಯಟ್ ಅಂದರೆ ಪೋರ್ಷನ್ ಕಂಟ್ರೋಲ್. ಇಟ್ಸ್ ಅಬೌಟ್ ಇಷ್ಟು ವೆಜಿಟೇಬಲ್ಸ್ ಇರಬೇಕು, ಇಷ್ಟು ಕ್ಯಾಬ್ಸ್ ಆ ಥರ ಮ್ಯಾನೇಜ್ ಮಾಡ್ತೀನಿ. ಬಟ್ ನನಗೆ ಆಚೆ ಫುಡ್ ಅಷ್ಟು ಜಾಸ್ತಿ ಇಷ್ಟ ಇಲ್ಲ. ನಾನು ತಿನ್ನಲ್ಲ ಜಂಕ್ ಫುಡ್, ನಾನು ತಿನ್ನಲ್ಲ. ಇಯರ್ಲಿ ಒನ್ಸ್ ನಾನು ಪಿಜ್ಜಾ ತಿಂತೀನಿ, ಆ ಥರ ನನ್ನ ನಾರ್ಮಲ್ ಮನೆ ಊಟ ಇರುತ್ತೆ. ಸೊ ನನಗೆ ಇಷ್ಟ. ಐ ಮೀನ್ ಐ ಲೈಕ್ ಗೆಟಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. 6:30, 7 I get up. 10:30 I sleep. Workout. Yeah. I don't like waking up late. 8 ಆದಮೇಲೆ ನನಗೆ ನಿದ್ದೆನೇ ಬರೋಲ್ಲ. 7:30 ಆದಮೇಲೆ. ಸೊ ನೈಟ್ ಶೂಟ್ ನನಗೆ ಪ್ರಾಬ್ಲಮ್. 10 o'clockವರೆಗೂ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಾತ್ರಿ ಶೂಟ್ ನನಗೆ ಇಷ್ಟ ಇಲ್ಲ. ಐ ಡೋಂಟ್ ಲೈಕ್ ನೈಟ್ ಶೂಟ್ಸ್ ಅಟ್ ಆಲ್. So that discipline I have. Okay. I think also because ನನ್ನ ಅಮ್ಮ was a teacher, Hindi and Sanskrit lecturer. So timing ಅಂದರೆ ಇಷ್ಟ. On set I'm on time. I'll be before the caravan. Yeah. So discipline is there. ಓಕೆ. TV5 ಕನ್ನಡ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಫೈನಲಿ? TV5 ಕನ್ನಡ ವೀಕ್ಷಕರಿಗೆ ಫಸ್ಟ್ಲಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಥರ ನಗ್ನಗ್ತಾ ಇರಿ, ಹೆಲ್ದಿಯಾಗಿರಿ, ನನಗೆ ಇದೇ ಥರ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅವರು? ಪಟಾಕಿ ಜಾಸ್ತಿ ಪ್ಲೀಸ್ ಹಚ್ಬೇಡಿ. ಕರೆಕ್ಟ್ ಅಲ್ವಾ? ಹಚ್ಬೇಡಿ. ಚಿಕ್ಕ ಓಕೆ, ಫುಲ್ ಜಡಿ ಓಕೆ ಫಾರ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಬಟ್ ಅದು ಪೊಲ್ಯೂಷನ್ ತುಂಬ ಕ್ರಿಯೇಟ್ ಮಾಡುತ್ತೆ. ಸೊ ದಯವಿಟ್ಟು ಅವಾಯ್ಡ್ ಮಾಡಿ. ದಿಯಾ ಎಂಜಾಯ್ ಮಾಡಿ. ಫಿಲ್ ಯುವರ್ ಹೌಸ್ ವಿತ್ ದಿಯಾಸ್. ಎಂಜಾಯ್ ದೀಪಾವಳಿ. ಡೂ ದ ಪೂಜೆ, ಬಟ್ ಪ್ಲೀಸ್ ಇಟ್ ಆಲ್ಸೋ ಬಾದರ್ಸ್ ಆ್ಯನಿಮಲ್ಸ್. ಸೊ ಪ್ಲೀಸ್ ದಯವಿಟ್ಟು ಪಟಾಕಿ ಸ್ವಲ್ಪ ಕಡಿಮೆ ಹಚ್ಚಿ. ಫೈನ್. ಅಂದರೆ ಮುಂಬರ್ತಕ್ಕಂಥ ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಅಭಿನಯಿಸುವಂತಾಗಲಿ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಸಿಗಲಿ ನಿಮಗೆ. ನಿಮ್ಮದು ಅದರಲ್ಲಿ ನಿಮ್ಮ ಡ್ರೀಮ್ ರೋಲ್ಗಳು ಕೂಡ ಇನ್ವಾಲ್ವ್ ಆಗಿರಲಿ ಅದರಲ್ಲಿ, ಅಂತ ಆಪರ್ಚುನಿಟಿ ನಿಮಗೆ ಸಿಗಲಿ. ಈ ದೀಪಾವಳಿ ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಇನ್ನೂ ಒಂದು 25 ದೇಶ ನೋಡಿದ್ದೀರಿ ಅಂತ ಹೇಳಿದ್ರಿ. ಇರೋ ದೇಶ ಎಲ್ಲ ಕಂಪ್ಲೀಟ್ ಮಾಡುವಂತಾಗಲಿ, ಒಳ್ಳೆಯದಾಗಲಿ ಫೆನ್ವಿ ಶ್ರೀವಾಸ್ತವ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ನಮ್ಮ ಆಫೀಸಿಗೆ ಬಂದು ಸಂದರ್ಶನದಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕೆ, ದೀಪಾವಳಿ ನಮ್ಮೊಂದಿಗೆ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಫೆನ್ವಿ ಶ್ರೀವಾಸ್ತವರೊಂದಿಗಿನ ಸಂದರ್ಶನ. ಸಾಕಷ್ಟು ವಿಷಯಗಳ ಬಗ್ಗೆ ಇನ್ ಡೆಪ್ತ್ ಮಾತಾಡಿದ್ರು, ಪ್ರಾಮಾಣಿಕವಾಗಿ ಮಾತಾಡಿದ್ರು, ಏನಿದೆಯೋ ಅದನ್ನು ಮಾತಾಡಿದ್ರು. ಮಸಾಲ ಇರಲಿಲ್ಲ. ಆನಂತರದಲ್ಲಿ ಅವರ ಧ್ಯೇಯಗಳು, ಅವರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಮುಕ್ತವಾಗಿ ಮನದೊಂಬಿ ಮಾತನಾಡಿದ್ದಾರೆ ಅವರು. ಅವರಿಗೆ ಒಳ್ಳೆಯದಾಗಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.